ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಇಂದು 20 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರೋದಂಥದ್ದು ಕಣ್ರಿ. ಸೊ ಆ ಒಂದು 20 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ಸೊ ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ತಾ ಇರ್ಬೋದು. ಸೊ ಇದ್ರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ಒಂದು ಅಪ್ಡೇಟ್ ಏನಪ್ಪ ಅಂತ ಅನ್ನೋದಾದರೆ, ಮಹಿಳೆಯರು ಬಹಳಷ್ಟು ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ, ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ತಾವೇ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ, ಅನ್ನಭಾಗ್ಯ ಯೋಜನೆ ಬರುತ್ತೆ, ಸೊ ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಸಾಕಷ್ಟು ಗೊಂದಲಕ್ಕೆ ಈಡಾಗ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ತುಂಬ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಇರುವಂಥದ್ದು. ಸೊ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕ್ಲಿಯರ್ ಆಗಿ ನೋಡಲಿಕ್ಕೆ ನೀವು ತಯಾರಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ, ವಿಡಿಯೋಕ್ಕೆ ಒಂದೇ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಒಂದು 20 ಜಿಲ್ಲೆಗಳನ್ನ ನಂತರ ತಿಳ್ಕೊಳ್ಳೋಣ. ಸೊ ಅದನ್ನು ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಗೊಂದಲಕ್ಕೆ ಈಡಾಗ್ತಾ ಇರುವಂಥದ್ದು ಸಾಕಷ್ಟು ಮಹಿಳೆಯರು ಯಾಕೆ ಈ ಒಂದು ತಪ್ಪುಗಳನ್ನು ಯಾಕೆ ಮಾಡ್ತಾ ಇದ್ದೀರಾ. ಸೊ ಈ ಒಂದು ತಪ್ಪುಗಳನ್ನು ಮಾಡುವುದ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಇಲ್ಲಿ ಪುರುಷರು ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಲೇಬೇಕಾಗತ್ತೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಈಗ ಮೊದಲನೇದಾಗಿ ನಿಮ್ಗೆ ಒಂದೇದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಕೈ ಸಾಲವನ್ನು ಮಾಡ್ತಾ ಇದ್ದೀರಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ. ಸೊ ಅದು ಬಂದಾದಮೇಲೆ ನಾವು ಕೊಡೋಣ ಅಂತ ಹೇಳಿ ಕೈ ಸಾಲವನ್ನು, ಬಡ್ಡಿ ಇರುವಂತಹ ಸಾಲಗಳನ್ನು ತೆಗಿತಾ ಇದ್ದೀರಾ. ಮತ್ತು ಸಾಕಷ್ಟು ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದೀರಾ. ಮತ್ತು ನಾವು ಬಡ್ಡಿ ಕೊಡ್ಲಿಕ್ಕೆ ಆಗತ್ತೆ ಅಂದರೆ EMI ಕಟ್ತೀರಾ ಗೊತ್ತಲ್ವಾ. ಸೊ ಸಾಲದ ಮುಖಾಂತರ ಯಾವುದೇ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಈಗ ಫ್ರಿಜ್ ಆಗಿರಲಿ, TV ಆಗಿರಲಿ, ಮೊಬೈಲ್ ಆಗಿರಲಿ, ಅಥವಾ PC ಆಗಿರಲಿ, ಸೊ ಅಥವಾ ಯಾವುದೇ ಫ್ಯಾನ್ ಆಗಿರಲಿ, ಸಿಕ್ಕಾಪಟ್ಟೆ ವಸ್ತುಗಳನ್ನು, ಮನೆ ಬಳಕೆಯ ವಸ್ತುಗಳನ್ನ ತಗೋತೀರಾ ಅಂತ ಅಂದ್ಕೊಳ್ಳಿ. ಸೊ ಅಂತಹ ಸಂದರ್ಭದಲ್ಲಿ ನೀವು EMI ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಬರುತ್ತೆ, ಸೊ ಅದರಿಂದ EMI ಕಟ್ಟೋಣ ಬಿಡಿ. ಸೊ ಅಲ್ಲಿ ಬಡ್ಡಿನೂ ಕೂಡ ಹಚ್ಚಿರ್ತಾರೆ, ನಿಮ್ಗೆ ಗೊತ್ತಿರಲಿ. ಸೊ ಒಂದು EMIನಲ್ಲಿ ಪ್ರತಿ ತಿಂಗಳು ಏನು ಕಟ್ತಿರ್ತಿರಲ್ಲ ಒಂದು ಆ ಥರ ಹಣ ಅಂದರೆ ನಿಮ್ಮ ಕಡೆ ಇರುವಷ್ಟು ಹಣವನ್ನು ಹಾಕಿ ಉಳಿದಿರುವಂತಹ ಹಣವನ್ನು ಲೋನ್ ಮುಖಾಂತರ ವಸ್ತುವನ್ನು ಖರೀದಿ ಮಾಡಿರ್ತೀರ. ಸೊ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇದಿಷ್ಟು ಆದಮೇಲೆ ಒಂದು ಪ್ರತಿ ತಿಂಗಳು ನೀವು ಕಟ್ಟಬೇಕಲ್ವಾ ಹಣ. ಸೊ ಆ ಒಂದು ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಬರುತ್ತೆ, ಅದಾದಮೇಲೆ ಕಟ್ಟೋಣ ಅಂತ ಹೇಳಿ ನೀವು ವೇಟ್ ಮಾಡ್ತಾ ಇರ್ತೀರ ಗೃಹಲಕ್ಷ್ಮಿ ಯೋಜನೆಗೆ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಹಿಂದೆ ಬರುತ್ತೆ, ನಾಳೆನೇ ಬರುತ್ತೆ, ಇವತ್ತೇ ಈ ಒಂದು ತಿಂಗಳಿನಲ್ಲಿ ಇದೇ ತಾರೀಖೇ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಸೊ ಅಂದರೆ ನಿಮಗೆ ಹಿಂದೆ ಜಮಾ ಆಗತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಈಗ ಒಂದು ಡೇಟ್ ಕೊಟ್ಟಿದ್ರು ಸಹಿತ ಆ ಒಂದು ಡೇಟ್ದಂದು ಬಿಡುಗಡೆ ಮಾಡ್ತಾರಷ್ಟೇ ಆ ಒಂದು ಕಂತು. ಸೊ ಒಂದು ಕಂತು ಇವತ್ತೇ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಯಾರಿಗೂ ಕೂಡ ಹೇಳಿಕ್ಕೆ ಬರಲ್ಲ. ಸೊ ಅದು ಯಾರು ಬೇಕಾದರೂ ಸಹಿತ ಹೋಗ್ಬೋದಾಗಿರುತ್ತೆ. ಸೊ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡ್ತಾರೆ, ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರಲಿಲ್ಲಪ್ಪ ಅಂದರೆ ಸೊ ಅವಾಗ ಏನು ಮಾಡ್ತೀರಾ, ಸೊ EMI ಸಿಕ್ಕಾಪಟ್ಟೆ ಬಡ್ಡಿ ಕೂಡ ಹೆಚ್ಚು ಮಾಡ್ಕೋತಾ ಹೋಗ್ತಾರೆ. ನಿಮ್ಗೆ ತುಂಬಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆ ಬರೋ ತನಕ ವೇಟ್ ಮಾಡ್ತೀರಾ. ಸೊ ನಿಮಗೆ ದಿನ ಸಂಬಳದ ಕೂಲಿ ನಿಮ್ಮ ಒಂದು ದಿನನಿತ್ಯದ ಸಂಸಾರ ನಡೆಸಲಿಕ್ಕೆ ಆಗ್ತಾ ಇರುತ್ತೆ. ಸೊ ಅವಾಗ ಹಣ ಎಕ್ಸ್ಟ್ರಾ ನಿಮ್ಮ ಹತ್ರ ಇರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇದಕ್ಕೋಸ್ಕರ ಕೈ ಸಾಲವನ್ನು ಆಗಿರಲಿ, EMI ಮುಖಾಂತರ ಲೋನ್ಗಳನ್ನು ತೆಗೆಸುವುದಾಗಿರಲಿ, ಸೊ ಇಂತಹದನ್ನು ಮಾಡಬೇಡಿ ಅಂತ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆಯಲ್ಲ ಸೊ ಜಮಾ ಆಗತ್ತೆ, 100% ಆಗತ್ತೆ ಅಂತ ಹೇಳಿದ್ದಾರೆ. ಆದರೆ ಇವತ್ತೇ ಆಗತ್ತೆ, ನಾಳೆನೇ ಆಗತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಸೊ ಈ ಒಂದು ತಿಂಗಳ ಒಳಗಾಗಿನೇ ಯಾವಾಗ ಬೇಕಾದರೂ ನಿಮಗೆ 11ನೇ ಕಂತು ಮತ್ತು 12ನೇ ಕಂತು ಟೋಟಲ್ ಆಗಿ 2 ಕೂಡಿಸಿ 4,000 ಕೂಡ ಜಮಾ ಆಗ್ಬೋದಾಗಿರುತ್ತೆ. ಈಗ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಲೈವ್ ಪ್ರೂಫ್ ಆಗಿ ಜನರಿಂದನೇ ಕಮೆಂಟ್ ಬಂದಿರುವಂತಹ 4,000 ಬಂದಿದೆ, ಒಬ್ಬರಿಗೆ 2,000 ರೂಪಾಯಿ ಜಮಾ ಆಗಿದೆ, ಒಬ್ಬರಿಗೆ 11ನೇ ಕಂತು ಬಂದಿರುತ್ತೆ, ಅದು 12ನೇ ಕಂತು ಬರಲಿಕ್ಕೆ 2,000 ರೂಪಾಯಿ ಮಾತ್ರ ಜಮಾ ಆಗಿರುತ್ತೆ, ಒಬ್ಬರಿಗೆ 11ನೇ ಕಂತು ಬಂದಿರಲ್ಲ. ಸೊ 2 ಸೇರಿಸಿ 4,000 ಹಣ ಕೂಡ ಜಮಾ ಆಗಿರುವಂಥದ್ದು ಈಗಾಗಲೇ ಲೈವ್ ಪ್ರೂಫ್ ನಾನು ತೋರಿಸಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ. ಸೊ ಇಲ್ಲಿ ಕೂಡ ತೋರಿಸ್ಬೋದಾಗಿರುತ್ತೆ, ಆದರೆ ನೀವು ಫೇಕ್ ನ್ಯೂಸ್ ಅಂತಲೇ ಅನ್ಕೊಳ್ಳೋರು ಕೂಡ ಅಂತಿರ್ತಾರೆ. ಸೊ ಯಾಕಂದರೆ ನಿಮ್ಗೆ ಹಣ ಜಮಾ ಆಗಿಲ್ಲ ಅಂದರೆ ಸೊ ನಿಮ್ಗೆ ಅನ್ಸುತ್ತೆ, ಸಹಜನೇ ಅದು. ಯಾಕಂದರೆ ಹಣ ಈಗ ಒಂದು 2 ತಿಂಗಳಾಯಿತು ವೇಟ್ ಮಾಡ್ತಾ ಇದ್ದಾರೆ, ಸೊ ಇನ್ನೂ ಕೂಡ ನಾವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಸರ್ಕಾರದಿಂದ ಏನು ಇನ್ಫಾರ್ಮೇಷನ್ ಬರುತ್ತೆ ನೋಡಿ, ಸೊ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಅದನ್ನು ನಾವು ನಿಮಗೆ ತಿಳಿಸ್ಕೊಟ್ರೆ ಸೊ ನಿಮ್ಗೆ ಹಣ ಆ ದಿನ ಜಮಾ ಆಗಲಿಲ್ಲಪ್ಪ ಅಂದರೆ ಸೊ ನಿಮ್ಗೆ ಏನಾಗುತ್ತೆ, ತಪ್ಪು ಕಲ್ಪನೆ ಆಗಿಬಿಡುತ್ತೆ. ಸೊ ಏನು ಸುಳ್ಳು ಹೇಳ್ತಾ ಇದ್ರೆ, ಫೇಕ್ ನ್ಯೂಸ್ ಹೇಳ್ತಾ ಇದ್ರೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಜುಲೈನ ಎಂಡ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ ಟೋಟಲ್ ಆಗಿ. ಸೊ ಅಲ್ಲಿಯವರೆಗೂ ಕೂಡ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಓಕೆ ವೀಕ್ಷಕರೇ, ಸೊ ಇದಿಷ್ಟು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮಹಿಳೆಯರು ಸ್ವಲ್ಪ ಎಚ್ಚರದಿಂದಿರಿ. ಸೊ ಇಂತಹ ಒಂದು ತಪ್ಪು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ಇದಿಷ್ಟು ಆದಮೇಲೆ ಸೊ ಇಂದು 20 ಜಿಲ್ಲೆಗಳ
ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ಜಿಲ್ಲೆಗಳನ್ನು ನೋಡ್ತಾ ಹೋಗಿ. ಸೊ ಇಲ್ಲಿ ನೋಡಿ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಸೊ ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ಸೊ ನಿಮ್ಮೆಲ್ಲರ ಖಾತೆಗೆ ಒಮ್ಮೆಲೆ ಎಲ್ಲರ ಜಿಲ್ಲೆಗಳಿಗೆ ಜಮಾ ಆಗಲ್ಲ ವೀಕ್ಷಕರ. ಈ ಒಂದು ನಾನು ಏನು ಜಿಲ್ಲೆಗಳನ್ನ ಹೇಳಿದ್ನಲ್ಲಿ, ಸೊ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಈ ಒಂದು ಜಿಲ್ಲೆಗಳಲ್ಲಿನೇ ಸ್ವಲ್ಪ ಒಂದು ಗ್ರಾಮದಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಸ್ವಲ್ಪ ಹಂತವಾಗಿ ಜಮಾ ಆಗತ್ತೆ. ಸೊ ಟೋಟಲ್ ಆಗಿ ಜಮಾ ಆಗೋದಿದ್ರೆ ಇದುವರೆಗೂ ಕೂಡ 12ನೇ ಕಂತು ಮುಕ್ತಾಯವಾಗಿರ್ತಿತ್ತು. ಸೊ ಮೊದಲಿಗೆ ಹೇಗೆ 10 ಲಕ್ಷ 20 ಲಕ್ಷ ಮಹಿಳೆಯರಿಗೆ ಸೊ ಒಂದು ದಿನದಲ್ಲಿ ಬಿಡ್ತಾ ಇದ್ರು ನೋಡಿ, ಸೊ ಆ ರೀತಿ ಈಗ ಬಿಡ್ತಾ ಇಲ್ಲ. ಸೊ ಅತಿ ಸ್ಲೋವಾಗಿ, ಪೂರ್ತಿ ಸ್ಲೋ ಅಂದರೆ ಆದಷ್ಟು ಸ್ಲೋ ಪ್ರಮಾಣದಲ್ಲಿ ಅಮೌಂಟು ಜಮಾ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ನೀವು ವೇಟ್ ಮಾಡಲೇಬೇಕು. ಸೊ ಇದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಜುಲೈ ಎಂಡ್ವರೆಗೂ ಕೂಡ ವೇಟ್ ಮಾಡಿ. ಸೊ ಅಷ್ಟರೊಳಗಾಗಿನೇ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ವೀಕ್ಷಕರೇ. ಸೊ ಆದಷ್ಟು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಸೊ ಈಗ ಏನಂತ ಕಮೆಂಟ್ ಬರ್ತಾ ಇದ್ದಾವೆ, ಜಮಾ ಆಗ್ತಾ ಇದೆ ಅಂತಲೂ ಕಮೆಂಟ್ ಬರ್ತಾ ಇದೆ, ಜಮಾ ಆಗ್ತಾ ಇಲ್ಲ ಅಂತಲೂ ಬರ್ತಾ ಇರುವಂಥದ್ದು. ಸೊ ಎರಡೂ ಕೂಡ ಬರ್ತಾ ಇದೆ ಅಂದರೆ ಜಮಾ ಆಗ್ತಾ ಇರುವಂಥದ್ದು, ಆದರೆ ಸ್ಲೋ ಆಗಿ ಆಗ್ತಾ ಇದೆ ಅಂತ ಅರ್ಥ. ಸೊ ನಿಮಗೆ ಜಮಾ ಆಗುತ್ತೆ, 100% ವೇಟ್ ಮಾಡಿ. ದಿನ ಸ್ವಲ್ಪ ಹಂತವಾಗಿ ಜಮಾ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಇದಿಷ್ಟು ನನ್ನ ಕಡೆ ಬಂದಿರುವಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.